ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಯ್ತಲ್ವಾ. ನಾನು ಕೂಡ ನನ್ನ ವರ್ಕಲ್ಲಿ ಬ್ಯುಸಿಯಾಗಿದ್ದೆ, ಹಾಗಾಗಿ ನಾನು ಲಾಂಗ್ ವಿಡಿಯೋಗಳನ್ನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಮಾಡೋಣ ಅನಿಸ್ತು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಭೂವರಹನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದಾದ್ರೂ ಹೊಸ ಪ್ಲೇಸ್ಗೆ ಹೋಗಬೇಕು ಅಂದರೆ ನಾವು ಫಸ್ಟು ನಮ್ಮ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ಇದೆ, ಮತ್ತು ರೋಡ್ ಚೆನ್ನಾಗಿದೆಯಾ, ಮಡ್ ರೋಡ್ ಇದೆಯಾ, ಚೆನ್ನಾಗಿದೆಯಾ ರೋಡು ಅಂತದೆಲ್ಲ ಚೆಕ್ ಮಾಡ್ತೀವಿ ಅಲ್ವಾ. ಹಾಗಾಗಿ ಇದು ನೋಡೋರಿಗೆ, ಹೊಸ್ದಾಗಿ ಹೋಗೋರಿಗೆ ಹೆಲ್ಪ್ ಆಗುತ್ತೆ. ರೋಡು ಯಾವ ರೀತಿ ಇದೆ ಅಂತ ನಾನು ಮಾಡ್ತಾಯಿದ್ದೀನಿ. ರೋಡಂತೂ ತುಂಬ ಚೆನ್ನಾಗಿದೆ. ವೆಹಿಕಲ್ಸು ಕೂಡ ತುಂಬ ಜಾಸ್ತಿ ಇತ್ತು, ಯಾಕಂದರೆ ನಾವು ಸಮ್ಮರಲ್ಲಿ ರಂಜಾನ್ ದಿನ ಹೋಗ್ತಾ ಇದ್ದೀವಿ. ರಜಾ ಇತ್ತಲ್ವ, ಎಲ್ಲರಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನಾನು ಹೇಳ್ತೀನಿ, ರಜಾ ಇದ್ದಾಗಂತೂ ಮಾತ್ರ ಟೆಂಪಲ್ಗೆ ಹೋದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನೋಡಿ, ಆನ್ ದ ವೇ ತುಂಬ ಹಳ್ಳಿಗಳು ಸಿಗುತ್ತೆ, ತುಂಬ ನೀಟಾಗಿದೆ, ಚೆನ್ನಾಗಿದೆ. ಹಳ್ಳಿ ಲೈಫ್ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಈಗ ನೋಡಿ, ಟೆಂಪಲ್ಗೆ ರೀಚ್ ಆಗ್ತಾ ಇದ್ದೀವಿ. ವೆಹಿಕಲ್ಸ್ ಅಂತೂ ತುಂಬ ಇತ್ತು. ಈ ರೀತಿ ರಜಾ ಇದ್ದಾಗ, ಹಾಲಿಡೇ ಇದ್ದಾಗ ಹೋದ್ರಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಅದು ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ದೇವಸ್ಥಾನದ ಮುಂದೆ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಪ್ಲೇಸೇ ಇರಲಿಲ್ಲ. ಹಾಗಾಗಿ ಅದರ ರೈಟ್ ಸೈಡಲ್ಲಿ ಒಂದು ಮಡ್ ರೋಡ್ ಇದೆ, ಅದು ಕೂಡ ದೇವಸ್ಥಾನ ತನಕನೂ ರೀಚ್ ಆಗುತ್ತೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಾದರೆ ಮೇಲೆ ಆದರೆ ಎಲ್ಲೋ ನಿಲ್ಲಿಸಿ ನಡ್ಕೊಂಡು ಹೋಗಬೇಕು, ಇದಾದರೆ ದೇವಸ್ಥಾನ ತನಕನೂ ರೀಚ್ ಆಗುತ್ತೆ. ಈಗ ನೋಡಿ, ದೇವಸ್ಥಾನದ ಒಳಗಡೆ ಹೋಗಿದ್ದೀವಿ, ಮತ್ತು ಕ್ಯೂ ನಿಂತಿದ್ದೀವಿ. ಸಿಕ್ಕಾಬಟ್ಟೆ ರಶ್ ಇತ್ತು, ರಜಾ ಇರೋದ್ರಿಂದ ತುಂಬ ಜನ ಇದ್ದರು. ಆದರೂ ಕೂಡ ನಾವು ಕೂಡ ಕ್ಯೂ ಅಲ್ಲಿ ನಿಂತು ದೇವ್ರ ದರ್ಶನ ಪಡೆಯೋದಕ್ಕೆ ನಿಂತಿದ್ದೀವಿ. ಮತ್ತು ಯಾರ್ಯಾರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅವರೆಲ್ಲ 11 ರೌಂಡು ಸುತ್ತಬೇಕು ಅಂತ ಇಲ್ಲಿ ಪದ್ಧತಿ ಇದೆ. ಹಾಗಾಗಿ ಮನೆ ಕಟ್ಟೋರಿಗೆ, ಮತ್ತು ಪ್ರಾಪರ್ಟಿ ಖರೀದಿ ಮಾಡೋರಿಗೆ, ಮತ್ತು ಬಿಸ್ನೆಸ್ ಮಾಡೋರಿಗೆ ಇಲ್ಲಿಗೆ ಬಂದರೆ ಅದು ಸಕ್ಸಸ್ ಅಂತಲೇ ಹೇಳ್ಬೋದು. ನಮಗೂ ಕೂಡ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಪವರ್ಫುಲ್ ಗಾಡು. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಈ ಕ್ಲಿಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದರ್ಶನ ಎಲ್ಲ ಪಡ್ಕೊಂಡಾದಮೇಲೆ ನಾವು ಒಂದು ಕಡೆ ದೇವಸ್ಥಾನದ ಹತ್ರ ತುಂಬ ನರಳಿತ್ತು, ಅಲ್ಲಿ ಸ್ಟಾಪ್ ಕೊಟ್ಟು ಊಟನ ಮಾಡ್ತಾಯಿದ್ದೀವಿ. ನಾನು ಮನೆಯಿಂದನೇ ತಂದಿದ್ದೆ, ಪಲಾವ್ ಮಾಡ್ಕೊಬಂದಿದ್ದೆ. ಈ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೊರಗಡೆ ಹೋದಾಗ ಲಂಚ್ನ ತಂದುಬಿಡ್ತೀನಿ. ಯಾವಾಗಲೂ ಅಪರೂಪ ಅಷ್ಟೇ, ಇಲ್ಲಾಂದರೆ ಹೋಟೆಲಲ್ಲೇ ಮಾಡ್ಕೊತೀವಿ. ಈಗ ನಾವು ಲಂಚೆಲ್ಲ ಮುಗಿಸಾದ್ಮೇಲೆ ನಾವು ಹೊರಟಿದ್ದೀವಿ. ಆದರೂ ಕೂಡ ರೋಡನ್ನ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಭೂವರನಾಥನ ದರ್ಶನ ಇಲ್ಲಿಂದನೇ ಪಡ್ಕೊಳ್ಳಿ. ಥ್ಯಾಂಕ್ ಯು.